الحمد لله نحمده ونستعينه ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له وأشهد أن لا إله إلا الله وحده لا شريك له وأشهد أن سيدنا محمدا عبده ورسوله أرسله بالهدى ودين الحق ليظهره على الدين كله ولو كره المشركون أما بعد فإن أصدق الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة اللهم صل على محمد وعلى آل محمد كما صليت على إبراهيم وعلى آل إبراهيم وبارك على محمد وعلى آل محمد كما باركت على إبراهيم وعلى آل إبراهيم في العالمين إنك حميد مجيد أيها الناس أوصيكم عباد الله وإياي بتقوى الله أعوذ بالله من الشيطان الرجيم بسم الله الرحمن الرحيم وجاءت سكرة الموت بالحق ذلك ما كنت منه تحيد ونفخ في الصور ذلك يوم الوعيد وجاءت كل نفس معها سائق وشهيد صدق الله العلي العظيم. ಆದರಣೀಯ ಇಸ್ಲಾಮಿ ಸಹೋದರ ಸಹೋದರಿಯರು, ಅಲ್ಲಾಹನನ್ನು ಅತಿ ಹೆಚ್ಚು ಪ್ರೀತಿಸಿ ಅಲ್ಲಾಹನ ಆದೇಶಗಳನ್ನು ಅವನ ನಿಯಮಗಳನ್ನು ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ನಿಷ್ಠೆಯಿಂದ ಪಾಲಿಸಿ ಅಲ್ಲಾಹನ ಭಯದೊಂದಿಗೆ ಬದುಕಬೇಕೆಂದು ನನ್ನೊಂದಿಗೂ ನಿಮ್ಮೊಂದಿಗೂ ನೆನಪಿಸುತ್ತಿದ್ದೇನೆ, ವಸಿಯತ್ ಮಾಡುತ್ತಿದ್ದೇನೆ. ಕರುಣಾಮಯಿಯಾದ ಅಲ್ಲಾಹು ಸುಬ್ಹಾನಹು ವ ತಆಲಾ ಅವನ ಮಾರ್ಗದಲ್ಲಿ ಬದುಕಲು, ಅವನ ಮಾರ್ಗದಲ್ಲಿ ಕರ್ಮ ನಿರತರಾಗಿದ್ದುಕೊಂಡೇ ಬಹಳ ಸಂತೃಪ್ತಿಯಿಂದ ಮರಣ ಹೊಂದಲು ನಮಗೂ ನಮ್ಮ ಕುಟುಂಬಕ್ಕೂ ತೌಫೀಕ್ ನೀಡಲಿ. ಅಲ್ಲಾಹು ಇಷ್ಟಪಡುವ, ಅಲ್ಲಾಹು ಪ್ರೀತಿಸುವ, ಅಲ್ಲಾಹು ತೃಪ್ತನಾಗುವ ಅಲ್ಲಾಹನ ಸಜ್ಜನ ದಾಸರಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮೆಲ್ಲರನ್ನೂ ನಮ್ಮ ಕುಟುಂಬವನ್ನು ಸೇರಿಸಲಿ. ಶಹರ್ ರಮಲಾನ್ ನಾಳೆ ಪರಲೋಕದಲ್ಲಿ ನಮ್ಮ ಪರವಾಗಿ ಸಾಕ್ಷ್ಯ ವಹಿಸುವ ಆ ಸೌಭಾಗ್ಯವನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೂ ನಮ್ಮ ಕುಟುಂಬಕ್ಕೂ ದಯಪಾಲಿಸಲಿ, ಆಮೀನ್. ಸಹೋದರ ಸಹೋದರಿಯರೇ, ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ ಶಹರ್ ರಮಲಾನಿನ ಕೊನೆಯ ಜುಮ್ಆದಲ್ಲಿ ಭಾಗವಹಿಸಲು ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆ ಸೌಭಾಗ್ಯವನ್ನು ದಯಪಾಲಿಸಿದ್ದಾನೆ. ಇನ್ನು ಈ ಬದುಕಿನಲ್ಲಿ ಒಂದು ರಮಲಾನ್ ಸಿಗಬಹುದೋ, ಇನ್ನು ಈ ಬದುಕಿನಲ್ಲಿ ರಮಲಾನಿನ ಒಂದು ಜುಮುಅ ಸಿಗಬಹುದೋ ಎಂಬುದು ಅಲ್ಲಾಹನಿಗೆ ಮಾತ್ರ ಗೊತ್ತಿರುವ, ಅಲ್ಲಾಹನ ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲದ, ಅಲ್ಲಾಹನ ಗ್ರಂಥದಲ್ಲಿ ಮಾತ್ರ ದಾಖಲಿಸಲ್ಪಟ್ಟಿರುವ ದೊಡ್ಡ ರಹಸ್ಯವಾಗಿದೆ. ಆದ್ದರಿಂದ ಸಹೋದರರೇ, ರಮಲಾನ್ನ ಈ ಕೊನೆಯ ಜುಮುಅ ನಮಗೆಲ್ಲ ಬಹಳ ಮಹತ್ವಪೂರ್ಣವಾದದ್ದು, ಬಹಳ ಶ್ರೇಷ್ಠವಾದದ್ದು, ಬಹಳ ಪವಿತ್ರವಾದದ್ದು. ರಮಲಾನಿನ ಒಟ್ಟು ನಿಮ್ಮ ಗಳಿಕೆ, ಒಟ್ಟು ನಿಮ್ಮ ಸಂಪಾದನೆ ಏನು ಅಂತ ಕೇಳಿದ್ರೆ, ಫಇನ್ನ ಖೈರ ಝಾದಿ ಅತ್ತಖ್ವಾ, ಬಹಳ ಶ್ರೇಷ್ಠವಾದ ದಾರಿ ವೆಚ್ಚ ಅದು ತಖ್ವ ಆಗಿದೆ ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿದ. ಆದ್ದರಿಂದ ರಮಲಾನ್ನಲ್ಲಿ ನಮ್ಮ ಒಟ್ಟು ಗಳಿಕೆ, ನಮ್ಮ ಒಟ್ಟು ಸಂಪಾದನೆ ತಖ್ವ ಎಂಬ ದಾರಿ ವೆಚ್ಚ. ನಾಳೆ ಅಲ್ಲಾಹನ ಕಡೆಗೆ ಮರಳುವಾಗ
ಅಲ್ಲಾಹನ ಬಳಿ ವಿಚಾರಣೆಗೆ ಹಾಜರಾಗುವಾಗ ನಿಮ್ಮ ಕೈಯಲ್ಲಿರಬೇಕಾದ ದಾರಿ ವೆಚ್ಚ ಫಇನ್ನ ಖೈರ ಝಾದಿ ಅತ್ತಕ್ವಾ, ಸಹೋದರರೇ ತಕ್ವ ಆಗಿದೆ. ಹಾಗೆ ಆ ತಕ್ವ ಎಂಬ ದಾರಿ ವೆಚ್ಚವನ್ನು ಗಳಿಸಿ ರಮಲಾನಿಗೆ ವಿದಾಯ ಹೇಳಲು ನಿಮಗೆ ಸಾಧ್ಯವೋ? ಖಂಡಿತವಾಗಿಯೂ ಶಹರ್ ರಮಲಾನ್ ನಾಳೆ ಪರಲೋಕದಲ್ಲಿ ನಮ್ಮ ಪರವಾಗಿ ಸಾಕ್ಷ್ಯ ಹೇಳುತ್ತದೆ. ಸಹೋದರರೇ, ಏನಾದರೂ ಕುಂದುಕೊರತೆಗಳಾಗಿದ್ದರೆ ಈ ತಕ್ವಾವನ್ನು ಗಳಿಸುವಲ್ಲಿ, ಮಗ್ಫಿರತ್ತನ್ನು ಪಡೆಯುವಲ್ಲಿ, ಅಲ್ಲಾಹನೊಂದಿಗೆ ಕ್ಷಮೆಯಾಚಿಸುವಲ್ಲಿ ಇಲ್ಲಿನ ತನಕ, ಈ ಕ್ಷಣದ ತನಕ 27ನೆಯ ಈ ದಿನದವರೆಗೆ ಏನಾದರೂ ಕುಂದುಕೊರತೆಗಳು ಸಂಭವಿಸಿದ್ದರೆ ಸಹೋದರರೇ, ಕೊನೆಯ ಈ ಕ್ಷಣದಲ್ಲಿ ಅಲ್ಲಾಹನೊಂದಿಗೆ ಹೆಚ್ಚು ನಾವು ಕ್ಷಮೆ ಕೇಳಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮ್ಮನ್ನು ಸ್ವೀಕರಿಸಲು ಅಲ್ಲಾಹು ಕಾಯುತ್ತಾ ಇದ್ದಾನೆ. ನಿಮ್ಮ ಬೇಡಿಕೆಗಳನ್ನು ಸ್ವೀಕರಿಸಲು, ನಿಮ್ಮ ತೌಬಾವನ್ನು ಸ್ವೀಕರಿಸಲು ಅಲ್ಲಾಹು ಸುಬ್ಹಾನಹು ವ ತಆಲಾ ಬಹಳ ಪ್ರೀತಿಯಿಂದ ಕಾಯುತ್ತಾ ಇದ್ದಾನೆ. ನೀವು ಮೇಲೆತ್ತುವ ಕೈಗಳನ್ನು ಅಲ್ಲಾಹು ಖಂಡಿತವಾಗಿಯೂ ವಾಪಸ್ ಕಳುಹಿಸುವುದಿಲ್ಲ. ನಿಮ್ಮನ್ನು ಬರಿಗೈಯಲ್ಲಿ ಮರಳಿಸುವುದು ಅಲ್ಲಾಹನಿಗೆ ಬಹಳ ನಾಚಿಕೆಯಾಗಿದೆ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆದ್ದರಿಂದ ಸಹೋದರರೇ, ಕೊನೆಯ ಜುಮುಆದ ಈ ದಿನ, ಅದೇ ರೀತಿ ರಮಲಾನ್ನಲ್ಲಿ ಇನ್ನು ಸಿಗಲಿರುವ 2-3 ಅತ್ಯಂತ ಶ್ರೇಷ್ಠವಾದ ರಾತ್ರಿಗಳು, ಅಲ್ಲಾಹನೊಂದಿಗೆ ಹೇಳಬೇಕಾದ ಎಲ್ಲವನ್ನು ಹೇಳಿ ಎಲ್ಲಾ ರೀತಿಯಲ್ಲೂ ಶುದ್ಧವಾಗಲು, ಎಲ್ಲಾ ರೀತಿಯಲ್ಲೂ ಸ್ವಚ್ಛವಾಗಲು ಸಹೋದರ ಸಹೋದರಿಯರೇ ನಾವು ಗರಿಷ್ಠ ಪ್ರಯತ್ನ ಪಡಬೇಕು. ಅಲ್ಲಾಹು ನಮಗೆ ಬಹಳ ನಿಕಟನಾಗಿದ್ದಾನೆ. ನಹನು ಅಕ್ರಬು ಇಲೈಹಿ ಮಿನ್ ಹಬ್ಲಿಲ್ ವರೀದ್. ಅಲ್ಲಾಹು ನಮ್ಮಿಂದ ದೂರ ಇಲ್ಲ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮ್ಮ ಕಂಠನಾಡಿಗಿಂತಲೂ ನಿಮಗೆ ನಿಕಟನಾಗಿದ್ದಾನೆ ಎಂದು ಕುರ್ಆನ್ ಹೇಳಿದೆ. ಅಲ್ಲಾಹು ಯಾವಾಗಲೂ ನಮ್ಮ ಜೊತೆಯಲ್ಲಿರಬೇಕು. ನಿಮ್ಮ ಬಲಭಾಗಕ್ಕೆ ನೋಡಿದರೆ, ನಿಮ್ಮ ಎಡಭಾಗಕ್ಕೆ ನೋಡಿದರೆ, ನಿಮ್ಮ ಮೇಲೆ ನೋಡಿದರೆ, ಕೆಳಗೆ ನೋಡಿದರೆ, ಎಲ್ಲಿ ನೋಡಿದ್ರು ಸಹೋದರ ಸಹೋದರಿಯರೇ, ಅಲ್ಲಾಹು ನಮ್ಮ ಜೊತೆಯಲ್ಲಿರಬೇಕು. ಎಲ್ಲಾ ಕಡೆ ಅಲ್ಲಾಹನ ಇಷ್ಟ, ಅಲ್ಲಾಹನ ರಿಲಾ, ಅಲ್ಲಾಹನ ಸಾಮೀಪ್ಯ ಅದು ಯಾವಾಗಲೂ ನನ್ನ ಜೊತೆ ಇರಬೇಕು ಎಂಬುದು ಸಹೋದರರೇ ನಮ್ಮ ಬದುಕಿನ ಗುರಿಯಾಗಿರಬೇಕು. ರಮಲಾನ್ನಲ್ಲಿ ನಮ್ಮ ಸಂಪಾದನೆ ಅದು, ರಮಲಾನ್ನಲ್ಲಿ ನಮ್ಮ ಗಳಿಕೆ ಅದು, ಅಲ್ಲಾಹನ ಸಾಮೀಪ್ಯ. ಯಾವಾಗಲೂ ನಮ್ಮ ಗುರಿ ಅಲ್ಲಾಹನ ಇಷ್ಟ, ಅಲ್ಲಾಹನ ರಿಲಾ, ಅಲ್ಲಾಹನ ಸಂತೃಪ್ತಿ, ಅಲ್ಲಾಹನ ಪ್ರೀತಿ. ಅದು ಮಾತ್ರ ಬದುಕಿನ ಗುರಿಯಾಗುವುದು. ಸಹೋದರರೇ, ರಮಲಾನ್ನಲ್ಲಿ ನೀವು ಗಳಿಸಬೇಕಾದದ್ದು ಅದು. ಹಾಗೆ ಆ ತಕ್ವಾವನ್ನು ಗಳಿಸಿ, ಆ ಶುದ್ಧತೆಯನ್ನು, ಆ ಸ್ವಚ್ಛತೆಯನ್ನು ಗಳಿಸಿ ನಿಮಗೆ ರಮಲಾನಿಗೆ ವಿದಾಯ ಹೇಳಲು ಸಾಧ್ಯವೋ? ರಮಲಾನ್ನಲ್ಲಿ ಗಳಿಸಿದ ಎಲ್ಲಾ ಪುಣ್ಯಗಳು, ರಮಲಾನ್ನಲ್ಲಿ ಗಳಿಸಿದ ಎಲ್ಲಾ ಒಳಿತುಗಳು ಮುಂದಿನ 11 ತಿಂಗಳಲ್ಲೂ ಖಂಡಿತವಾಗಿಯೂ ನಿಮ್ಮ ಜೊತೆ ಇರುತ್ತದೆ. ಅದರಿಂದ ಸಹೋದರ ಸಹೋದರಿಯರೇ, ರಮಲಾನಿಗೆ ವಿದಾಯ ಹೇಳುವುದು ಅಥವಾ ನಮಗೆ ರಮಲಾನ್ ವಿದಾಯ ಹೇಳುವುದು, ಅಲ್ಲಿ ನಿಜವಾಗಿ ವಿದಾಯ ಹೇಳುವಂತಹ ಒಂದು ಗ್ಯಾಪ್ ಅಲ್ಲಿ ಇಲ್ಲ. ವಿದಾಯ ಹೇಳುವ ಒಂದು ಗ್ಯಾಪ್ ಅಲ್ಲಿ ಖಂಡಿತ ಇಲ್ಲ. ಯಾಕೆಂದರೆ ರಮಲಾನ್ನಲ್ಲಿ ನೀವು ಉಪವಾಸ ವೃತ ಆಚರಿಸಿದ್ದರೆ ರಮಲಾನ್ನ ನಂತರವೂ ಸಹೋದರರೇ ಉಪವಾಸ ಇದೆ. ರಮಲಾನ್ನ ನಂತರ ಶವ್ವಾಲ್ 6 ದಿನಗಳ ಉಪವಾಸವನ್ನು ಆಚರಿಸಿಯೇ ನಾವು ರಮಲಾನಿಗೆ ವಿದಾಯ ಹೇಳಿ ಮುಂದಿನ 11 ತಿಂಗಳ ಜೀವನಕ್ಕೆ ನಾವು ಪ್ರವೇಶಿಸೋದು. ಆದ್ದರಿಂದ ರಮಲಾನ್ ಮುಗಿದರೂ ಉಪವಾಸ ನಮ್ಮ ಜೊತೆಯಲ್ಲಿದೆ. ರಮಲಾನ್ನ ಕಿಯಾಮುಲ್ ಲೈಲ್ ಮುಗಿದರೂ ಕಿಯಾಮುಲ್ ಲೈಲ್ ಎಂಬ ಇಬಾದತ್ ಯಾವಾಗಲೂ ನಮ್ಮ ಜೊತೆಯಲ್ಲಿರುತ್ತದೆ. ಅದು ತರಾವೀಹಿನ ಜಮಾಅತ್ನ ರೂಪ ಇಲ್ಲದಿದ್ದರೂ ಕಿಯಾಮುಲ್ ಲೈಲ್ ಎಂಬ ಇಬಾದತ್, ರಾತ್ರಿ ನಮಾಜ್ ಎಂಬ ಇಬಾದತ್
ಅದು ಸಹೋದರ ರಮಲಾನ್ನಲ್ಲಿ ಮಾತ್ರ ಇರುವುದಲ್ಲ, ರಮಲಾನ್ನ ನಂತರವೂ ನಮ್ಮ ಜೊತೆಯಲ್ಲಿರುತ್ತದೆ. ವಮಿನಲ್ ಲೈಲಿ ಫತಹಜ್ಜದ್ ಬಿಹಿ ನಾಫಿಲತನ್ ಲಕ ಅಸಾ ಅನ್ ಯಬ್ಅಸಕ ರಬ್ಬುಕ ಮಕಾಮನ್ ಮಹ್ಮೂದ. ನೀವು ರಾತ್ರಿ ತಹಜ್ಜುದ್ ನಮಾಜ್ ಮಾಡಿ, ಅಲ್ಲಾಹನ ಆದೇಶ, ನೀವು ರಾತ್ರಿ ತಹಜ್ಜುದ್ ನಮಾಜ್ ಮಾಡಿ. ಅಸಾ ಅನ್ ಯಬ್ಅಸಕ ರಬ್ಬುಕ ಮಕಾಮನ್ ಮಹ್ಮೂದ, ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮಗೆ ಅತ್ಯಂತ ಉನ್ನತ ಸ್ಥಾನವನ್ನು ದಯಪಾಲಿಸುತ್ತಾನೆ ನೀವು ತಹಜ್ಜುದ್ ನಮಾಜ್ ಮಾಡುವುದಾದರೆ. ಆದ್ದರಿಂದ ಸಹೋದರರ, ರಮಲಾನ್ನ ನಂತರ ಈ ಕಿಯಾಮುಲ್ ಲೈಲ್ ಅನ್ನು ನಮ್ಮ ಬದುಕಿನಿಂದ ನಾವು ಬೇರ್ಪಡಿಸಬಾರದು. ಕಿಯಾಮುಲ್ ಲೈಲ್ ನಮ್ಮ ಜೊತೆಯಲ್ಲಿರಬೇಕು. ರಾತ್ರಿ ನಮಾಜ್ ಎಂಬುದು ನಮ್ಮ ಅಭ್ಯಾಸ ಆಗಬೇಕು. ರಾತ್ರಿ ನಮಾಜ್ ಎಂಬುದು ನಮ್ಮ ಸಂಸ್ಕಾರ ಆಗಬೇಕು. ಆದ್ದರಿಂದ ಸಹೋದರರೇ, ರಮಲಾನ್ನಲ್ಲಿ 20 ದಿನಗಳ ಕಾಲ ನೀವು ತರಾವೀಹ್ ನಮಾಜ್ ಮಾಡಿದರೆ, ರಮಲಾನ್ನ ಕೊನೆಯ 10 ರಾತ್ರಿಗಳಲ್ಲಿ ನೀವು ಕಿಯಾಮುಲ್ ಲೈಲ್ ನಿರ್ವಹಿಸಿದ್ದರೆ, ರಮಲಾನ್ನೊಂದಿಗೆ ಈ ಕಿಯಾಮುಲ್ ಲೈಲ್ ಮುಗಿದು ಹೋಗಬಾರದು. ರಮಲಾನ್ನ ನಂತರವೂ ಕಿಯಾಮುಲ್ ಲೈಲ್ ಸಹೋದರರೇ ನಮ್ಮ ಜೊತೆಯಲ್ಲಿರಬೇಕು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಲ್ಲಾಹು ಆದೇಶಿಸಿದ ಅತ್ಯಂತ ಪ್ರಾಥಮಿಕವಾದ ಪಾಠ, ಯಾ ಅಯ್ಯುಹಲ್ ಮುಝಮ್ಮಿಲ್ ಕುಮಿಲ್ ಲೈಲ ಇಲ್ಲಾ ಕಲೀಲಾ ನಿಸ್ಫಹು ಅವ್ ಇನ್ಕುಸ್ ಮಿನ್ಹು ಕಲೀಲಾ ಔ ಜಿದ್ ಅಲೈಹಿ ವರತ್ತಿಲಿಲ್ ಕುರ್ಆನ ತರ್ತೀಲಾ. ಪ್ರವಾದಿಯವರೇ, ರಾತ್ರಿ ಸ್ವಲ್ಪ ಹೊತ್ತು ಹೊರತುಪಡಿಸಿ ರಾತ್ರಿ ನೀವು ನಮಾಜ್ ಮಾಡಬೇಕು. ರಾತ್ರಿ ಸ್ವಲ್ಪ ಮಾತ್ರ ನಿದ್ದೆ ಮಾಡಿ ರಾತ್ರಿ ನೀವು ನಮಾಜ್ ಮಾಡಬೇಕು. ನಿಸ್ಫಹು ಅವ್ ಇನ್ಕುಸ್ ಮಿನ್ಹು ಕಲೀಲಾ, ರಾತ್ರಿಯ ಅರ್ಧ ಭಾಗ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರವಾದಿಯವರೇ ನೀವು ಕಿಯಾಮುಲ್ ಲೈಲ್ ಮಾಡಬೇಕು. ಇನ್ನಾ ಸನುಲ್ಕಿ ಅಲೈಕ ಕೌಲನ್ ಸಕೀಲಾ, ನೀವು ಬಹಳ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದವರು, ಬಹಳ ದೊಡ್ಡ ಹೊಣೆಗಾರಿಕೆ ಪ್ರವಾದಿಯವರೇ ನಿಮ್ಮ ಮೇಲಿದೆ. ಇನ್ನ ನಾಶಿಯತಲ್ ಲೈಲಿ ಹಿಯ ಅಶದ್ದು ವತ್ಅನ್ ವ ಅಕ್ವಮು ಕೀಲಾ. ಆ ಹೊಣೆಗಾರಿಕೆಯನ್ನು ನಿರ್ವಹಿಸುವ ಮಾರ್ಗದಲ್ಲಿ ಧಾರಾಳ ಸವಾಲುಗಳು ಖಂಡಿತ ಇರುತ್ತದೆ. ಆ ಮಾರ್ಗದಲ್ಲಿ ಪರೀಕ್ಷೆಗಳಿರುತ್ತವೆ. ಆ ಮಾರ್ಗದಲ್ಲಿ ನಿಮಗೆ ಧೈರ್ಯ, ನಿಮಗೆ ಇಸ್ತಿಕಾಮತ್, ನಿಮಗೆ ಸ್ಥೈರ್ಯ ಸಿಗಲಿಕ್ಕಾಗಿ ಪ್ರವಾದಿಯವರೇ ನೀವು ಕಿಯಾಮುಲ್ ಲೈಲ್ ಮಾಡಬೇಕು. ರಾತ್ರಿಯ ನಮಾಜ್ ನಿಮಗೆ ಆತ್ಮವಿಶ್ವಾಸವನ್ನು ಕೊಡುತ್ತದೆ. ರಾತ್ರಿಯ ನಮಾಜ್ ನಿಮ್ಮ ಸಮಸ್ಯೆಗಳಿಂದ ಪರಿಹರಿಸುತ್ತದೆ. ರಾತ್ರಿಯ ನಮಾಜ್ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತದೆ ಎಂದು ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳುತ್ತಾರೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಕಿಯಾಮುಲ್ ಲೈಲ್ ರಮಲಾನ್ನೊಂದಿಗೆ ಮುಗಿದು ಹೋಗಬಾರದು. ಧಾರಾಳ ಪರೀಕ್ಷೆಗಳ ಮಧ್ಯೆ ಬದುಕುತ್ತಿರುವ ಒಂದು ಸಮುದಾಯ ನಾವು. ಹೊರಲಿಕ್ಕೆ ಸಾಧ್ಯ ಇಲ್ಲದ ಭಾರಗಳನ್ನೆಲ್ಲ ನಾವು ಹೊರ್ತಾ ಇದ್ದೇವೆ. ಹೊರಲಿಕ್ಕೆ ಸಾಧ್ಯವಿಲ್ಲದ ಭಾರಗಳನ್ನೆಲ್ಲ ಈ ಉಮ್ಮತ್ತು ಹೊರಬೇಕಾಗಿದೆ. ಪರೀಕ್ಷೆಗಳ ಅಗ್ನಿಕುಂಡದಲ್ಲಿ ಈ ಉಮ್ಮತ್ತು ಬದುಕುತ್ತಾ ಇರು. ಪರೀಕ್ಷೆಗಳ ಅಗ್ನಿಕುಂಡದಲ್ಲಿ ಇವತ್ತು ಜುಮಾ, ವಿದಾಯದ ಜುಮಾದಲ್ಲಿ ಕೂಡ ಈ ದೇಶದಲ್ಲಿ ಬರುವ ಕರಾಳ ಕಾನೂನುಗಳ ವಿರುದ್ಧ ವಕ್ಫ್ ಆಕ್ಟ್, ಈ ಉಮ್ಮತ್ತಿನ ಮಸೀದಿಗಳನ್ನು, ಮದರಸಾಗಳನ್ನು ಎಲ್ಲವನ್ನು ಅಳಿಸಿ ಹಾಕುವ, ಎಲ್ಲವನ್ನು ಸರ್ಕಾರ ಸ್ವಾಧೀನಪಡಿಸಬೇಕಾದ, ಉಮ್ಮತ್ತಿನ ಮೇಲೆ ಅತ್ಯಂತ ಮಾರಕ ಪರಿಣಾಮವನ್ನು ಬೀರಬಹುದಾದ ಕರಾಳ ವಕ್ಫ್ ಕಾಯಿದೆಯನ್ನು ಸರ್ಕಾರ ಪಾರ್ಲಿಮೆಂಟಿನಲ್ಲಿ ತರುವ ಪ್ರಯತ್ನಗಳನ್ನು ಮಾಡುತ್ತಾ ಇದೆ. ಅದೇ ರೀತಿ ಗಜ್ಜಾದಲ್ಲಿ ನೀವು ನೋಡುತ್ತಾ ಇದ್ದೀರಿ, ನಿರಪರಾಧಿಗಳಾದ ಮಕ್ಕಳು ಸಹೋದರರೇ ಉಪವಾಸ ಆಚರಿಸುವ ಈ ದಿನಗಳಲ್ಲಿ, ಪವಿತ್ರವಾದ ಈ ದಿನಗಳಲ್ಲಿ ಅವರು ಬಾಂಬ್ಗಳನ್ನು ತಿನ್ನುತ್ತಾ ಇದ್ದಾರೆ. ನಿರಂತರವಾಗಿ ಆಸ್ಪತ್ರೆಗಳ ಮೇಲೆ, ನಿರಾಶ್ರಿತರ ಶಿಬಿರಗಳ ಮೇಲೆ ಗಜ್ಜಾದ ಬಗ್ಗೆ ಅಧಿಕೃತವಾದ ವರದಿಗಳಿವೆ. 90% ಜನರಿಗೆ ಕುಡಿಯುವ ನೀರಿಲ್ಲ. 90% ಗಜ್ಜಾದ ನಿವಾಸಿಗಳಿಗೆ ಸಹೋದರರೇ ಕುಡಿಯುವ ನೀರಿಲ್ಲ ಎಂಬುದಾದರೆ ಒಂದು ಜನತೆಯ ಸ್ಥಿತಿಯನ್ನು ನೀವು ಅರ್ಥ ಮಾಡಬೇಕು. ಇದೆಲ್ಲ ನಡೆಯುವಾಗಲೂ ನಾನು ಮತ್ತು ನೀವು ಲೈಲತುಲ್ ಕದ್ರ್ನ ರಾತ್ರಿಯಲ್ಲೂ ಸ್ಟ್ರೀಟ್ ಫುಡ್ಡಿನಲ್ಲಿ ಫುಡ್ ತಿಂತಾ ಇದ್ದೇವೆ. ತಿಂದು ತೇಗುವ, ಗಜ್ಜಾದಲ್ಲಿ ಕುಡಿಯುವ ನೀರಿಲ್ಲದೆ ಒಂದು ಜನತೆ ಕಷ್ಟಪಡುವಾಗ, ನಿಮ್ಮ ಸಹೋದರರು ನಿಮ್ಮ ಸಹೋದರಿಯರು ಕಣ್ಣೀರು ಹರಿಸುವಾಗ, ಸಹೋದರರೇ ಲೈಲತುಲ್ ಕದ್ರ್ನ ರಾತ್ರಿಯಲ್ಲಿ ಕೂಡ ಫುಡ್ ಸ್ಟ್ರೀಟಿನಲ್ಲಿ ಹೊಟ್ಟೆ ತುಂಬಾ ತಿಂದು, ಮೂಗಿನ ತನಕ ತಿಂದು ತೇಗುವ ಒಂದು ಜನತೆಯನ್ನೆಲ್ಲ ಕ್ಷಮಿಸಲಿಕ್ಕೆ ಸಾಧ್ಯವೇ?
ಪುರುಷರು ಮಾತ್ರ ಅಲ್ಲ, ಮಹಿಳೆಯರು, ಯುವಕರು, ಮಕ್ಕಳು ಎಲ್ಲರೂ 27ನೆಯ ರಾತ್ರಿ ಕೂಡ ಫುಡ್ ಸ್ಟ್ರೀಟ್ ನಲ್ಲಿ ತಿರುಗಾಡುವುದಾದರೆ ಸಹೋದರರೇ, ಅಲ್ಲಾಹು ನಿಮ್ಮನ್ನು ಕ್ಷಮಿಸಲು ಸಾಧ್ಯವೇ? ಇದೆಲ್ಲ ನಾವು ಅರ್ಥ ಮಾಡಬೇಕಾದ, ಬಹಳ ಗಂಭೀರವಾಗಿ ಆತ್ಮಾವಲೋಕನ ನಡೆಸಬೇಕಾದ ಸಹೋದರರ ವಿಷಯಗಳಿದಲ್ಲ. ಅಗ್ನಿಕುಂಡದಲ್ಲಿ ಬದುಕುತ್ತಿರುವ ಒಂದು ಸಮುದಾಯಕ್ಕೆ ನೀವು ಸೋತು ಹೋಗದೆ, ನೀವು ಆತ್ಮವಿಶ್ವಾಸವನ್ನು ಕಳಕೊಳ್ಳದೆ, ನೀವು ಧೈರ್ಯದಿಂದ ಮುಂದೆ ಸಾಗಬೇಕಾದರೆ ಅಲ್ಲಾಹನ ದೀನ್ ನಿಮಗೆ ಕಲಿಸಿಕೊಟ್ಟ ಮಾರ್ಗದರ್ಶನ, ನೀವು ರಾತ್ರಿ ನಮಾಜ್ ಮಾಡಬೇಕು. ರಾತ್ರಿ ವನ್ನಾಸು ನಿಯಾಮ್, ಸಲ್ಲು ಬಿಲ್ಲೈಲಿ ವನ್ನಾಸು ನಿಯಾಮ್. ಇಡೀ ಜಗತ್ತು ನಿದ್ರಿಸುವಾಗ ಫಜರಿಗಿಂತ ಸ್ವಲ್ಪ ಮುಂಚೆ, ಫಜರಿಗಿಂತ ಸ್ವಲ್ಪ ಮುಂಚೆ, ಒಂದು ಅರ್ಧ ಗಂಟೆ ಮುಂಚೆ, ಒಂದು ಗಂಟೆ ಮುಂಚೆ ಸಹೋದರ ಏಳುವ ಅಭ್ಯಾಸ, ಸುಜೂದು ಮಾಡುವ ಅಭ್ಯಾಸ, ಸುಜೂದಿನಲ್ಲಿ ಕಣ್ಣೀರು ಹರಿಸುವ ಅಭ್ಯಾಸ, ಅಲ್ಲಾಹನೊಂದಿಗೆ ಕೈ ಎತ್ತಿ ಪ್ರಾರ್ಥಿಸುವ ಅಭ್ಯಾಸ ನೀವು ಬೆಳೆಸಿಕೊಳ್ಳುವುದಾದರೆ ಎಲ್ಲಾ ಸಮಸ್ಯೆಗಳಿಂದ ನಿಮಗೆ ಹೊರಬರಲಿಕ್ಕೆ ಸಾಧ್ಯ. ಆದ್ದರಿಂದಲೇ ಅಲ್ಲಾಹನ ಪ್ರವಾದಿಗೆ ಕೊಟ್ಟ ಆದೇಶ, ಪ್ರವಾದಿಯವರೇ, ಬಹಳ ದೊಡ್ಡ ಜವಾಬ್ದಾರಿಯನ್ನು ನೀವು ನಿರ್ವಹಿಸಲೇಬೇಕಾಗಿದೆ, ಭಾರವಾದ ಕೆಲಸ ನೀವು ಮಾಡಲೇಬೇಕಾಗಿದೆ. ಅದಕ್ಕೆ ನಿಮಗೆ ಶಕ್ತಿ ಸಿಗುವುದು ಕಿಯಾಮುಲ್ ಲೈಲ್ನ ಮೂಲಕ, ತಹಜ್ಜುದ್ನ ಮೂಲಕ. ಆದ್ದರಿಂದ ಸಹೋದರರೇ, ರಮಲಾನ್ನಲ್ಲಿ ನಾವು ನಿರ್ವಹಿಸಿದ ಕಿಯಾಮುಲ್ ಲೈಲ್, ಅದು ರಮಲಾನ್ ಮುಗಿಯುವಾಗ ಮುಗಿದು ಹೋಗಿ ಕಿಯಾಮುಲ್ ಲೈಲ್ ಮಾಡಲು ಇನ್ನು ಮುಂದಿನ ರಮಲಾನ್ ತನಕ ಕಾಯುವಂತಹ ಒಂದು ಪರಿಸ್ಥಿತಿ ಸಹೋದರರೇ ನಮಗೆ ಖಂಡಿತವಾಗಿಯೂ ಬರಬಾರದು. ರಮಲಾನಿಗೆ ವಿದಾಯ ಹೇಳುವುದೆಂದರೆ ಅದು ಪವಿತ್ರವಾದ ತಿಂಗಳಿಗೆ ಸಹಜವಾದ ಒಂದು ವಿಧ, ಅಲ್ಲದೆ ರಮಲಾನ್ನ ಕರ್ಮಗಳಿಗೆ ವಿದಾಯ ಹೇಳುವುದಲ್ಲ. ರಮಲಾನಿಗೆ ವಿದಾಯ ಹೇಳುವುದೆಂದರೆ ರಮಲಾನ್ನ ಇಬಾದತ್ತುಗಳಿಗೆ, ರಮಲಾನ್ನ ಕರ್ಮಗಳಿಗೆ, ರಮಲಾನ್ನಲ್ಲಿ ನಿಮಗಿದ್ದ ಸಂಸ್ಕಾರಕ್ಕೆ ವಿದಾಯ ಹೇಳುವುದಲ್ಲ. ರಮಲಾನಿಗೆ ವಿದಾಯ ಎಂಬುದು ಪವಿತ್ರವಾದ ಆ ತಿಂಗಳಿಗೆ ಕೋರುವ ಒಂದು ಸಹಜವಾದ ವಿದಾಯ ಮಾತ್ರ, ಅಲ್ಲದೆ ರಮಲಾನ್ನಲ್ಲಿ ನೀವು ಮಾಡುವ ಎಲ್ಲ ಇಬಾದತ್ತುಗಳಿಗೆ ವಿದಾಯ ಹೇಳುವುದಲ್ಲ ಸಹೋದರರೇ. ಕಿಯಾಮುಲ್ ಲೈಲ್ ರಮಲಾನ್ನ ನಂತರವೂ ನಿಮ್ಮ ಜೊತೆಯಲ್ಲಿರಬೇಕು. ಉಪವಾಸ ರಮಲಾನ್ನ ನಂತರವೂ ಇದೆ. ಎಲ್ಲ ಸೋಮವಾರ, ಎಲ್ಲ ಗುರುವಾರ ಉಪವಾಸ ಸುನ್ನತ್ತಿದೆ. ಎಲ್ಲ ತಿಂಗಳ ಅಯ್ಯಾಮುಲ್ ಬೀಲ್ 13, 14 ಮತ್ತು 15ನೆಯ ದಿನಗಳಲ್ಲಿ ಉಪವಾಸ ಸುನ್ನತ್ತಿದೆ. ಮೊಹರ್ರಂನ ಉಪವಾಸ, ಅರಫಾದ ಉಪವಾಸ, ಹೀಗೆ ಧಾರಾಳ ಉಪವಾಸ ಇದೆ. ಆದ್ದರಿಂದ ಉಪವಾಸ ಎಂಬುದು, ಈ ಉಪವಾಸ ಮುಗ್ದರೆ ಇನ್ನು ಮುಂದಿನ ರಮಲಾನ್ನ ತನಕ ಉಪವಾಸಕ್ಕಾಗಿ ಕಾಯಬೇಕಾದ ಅಗತ್ಯ ಇಲ್ಲ. ಸಹೋದರರೇ, ರಮಲಾನ್ ಮುಗಿದರೂ ಉಪವಾಸ ನಮ್ಮ ಜೊತೆಯಲ್ಲಿದೆ. ಅದೇ ರೀತಿ ಸಹೋದರ ಸಹೋದರಿಯರೇ, ಈ ತಿಂಗಳಲ್ಲಿ ನಾವು ಧಾರಾಳವಾಗಿ ಸದಕ ಮಾಡಿದವರು. ರಮಲಾನ್ ನಿಮಗೆ ಕೊಟ್ಟ ಬಹಳ ದೊಡ್ಡ ತರಬೇತಿ, ನೀವು ಜನರಿಗೆ ಸಹಾಯ ಮಾಡಬೇಕು ಎಂಬುದು, ನೀವು ಧಾರಾಳ ಸದಕ ಮಾಡಬೇಕು ಎಂಬುದು ರಮಲಾನ್ ನಿಮಗೆ ಕಲಿಸಿಕೊಟ್ಟಿರುವ ಬಹಳ ದೊಡ್ಡ ತರಬೇತಿ. ಅಶ್ಶೈತಾನ್ ಯಇದುಕುಮುಲ್ ಫಕ್ರ, ಯಾವ ಭಯವೂ ಇಲ್ಲದೆ, ದಾರಿದ್ರ್ಯದ ಭಯ ಇಲ್ಲದೆ ಧಾರಾಳ ಸಹೋದರರೇ ನಾವು ಸದಕ ಮಾಡಿದ್ದೇವೆ. ಅಶ್ಶೈತಾನ್ ಯಇದುಕುಮುಲ್ ಫಕ್ರ, ಇಬ್ಲೀಸ್ ನಿಮಗೆ ದಾರಿದ್ರ್ಯದ ಭಯವನ್ನು ಹುಟ್ಟಿಸ್ತಾನೆ. ನೀವು ಜಕಾತ್ ಕೊಟ್ರೆ, ಸದಕ ಮಾಡಿದ್ರೆ ನಿಮಗೆ ದಾರಿದ್ರ್ಯ ಬರಬಹುದು ಎಂಬ ಭಯವನ್ನು ಹುಟ್ಟು ಹಾಕುವುದು ಇಬ್ಲೀಸಿನ ಕೆಲಸ ಅಂತ ಅಲ್ಲಾಹು ಹೇಳಿದ. ಅಲ್ಲಾಹು ನಿಮಗೆ ಮಾಡಿರುವ ವಾಗ್ದಾನ, ನೀವು ಸದಕ ಕೊಡುವಾಗ, ನೀವು ಜಕಾತ್ ಕೊಡುವಾಗ ನಿಮ್ಮ ಸಂಪತ್ತಿನಲ್ಲಿ ವೃದ್ಧಿಯುಂಟಾಗುತ್ತದೆ, ನಿಮ್ಮ ಸಂಪತ್ತಿನಲ್ಲಿ ಬರಕತ್ತುಂಟಾಗುತ್ತದೆ. ಅಲ್ಲಾಹು ನಿಮಗೆ ಧಾರಾಳ ಕೊಡುತ್ತಾನೆ. ಅಲ್ಲಾಹನ ಆ ವಾಗ್ದಾನದ ಮೇಲೆ ವಿಶ್ವಾಸ ಇಟ್ಟು ಸಹೋದರ ಸಹೋದರಿಯರೇ, ರಮಲಾನ್ನಲ್ಲಿ ನಾವು ಧಾರಾಳ ಸದಕ ಮಾಡಿದ್ದೇವೆ. ನಿಮಗೆ ಗೊತ್ತಿರಬೇಕು, ಇನ್ನು ಸದಕ ಮಾಡ್ಲಿಕ್ಕೆ ಮುಂದಿನ ರಮಲಾನ್ ತನಕ ಕಾಯಬೇಕಾದವರಲ್ಲ ನಾವು. ಇನ್ನು ಸದಕ ಮಾಡ್ಲಿಕ್ಕೆ ಮುಂದಿನ ರಮಲಾನ್ ತನಕ ಕಾಯಬೇಕಾದವರಲ್ಲ. ಸದಕ ಎಂಬುದು ಸಹೋದರರೇ ನಮ್ಮ ಅಭ್ಯಾಸ ಆಗಬೇಕು. ಸದಕ ಎಂಬುದು ನಮ್ಮ ಕಲ್ಚರ್ ಆಗಬೇಕು. ಸದಕ ಎಂಬುದು ಯಾವಾಗಲೂ ನಮ್ಮ ಬದುಕಿನಲ್ಲಿ ಇರಲೇಬೇಕಾದಂತಹ ಒಂದು ಗುಣವಾಗಿದೆ. ಸಹೋದರ ಸಹೋದರಿಯರೇ, ಪವಿತ್ರ ರಮಲಾನ್ನಲ್ಲಿ ಪವಿತ್ರ ಕುರ್ಆನ್ ನಾವು ಓದಿ ಮುಗಿಸಿದ್ದೇವೆ. ನಮ್ಮಲ್ಲಿ ಎಲ್ಲರೂ ಕೂಡ ಖತಮುಲ್ ಕುರ್ಆನ್ ಮಾಡಿರಬಹುದು ಅಂತ ನಾನು ನಂಬುತ್ತೇನೆ.
ಎಲ್ಲರೂ ಒಂದು ಸಲ ಕುರ್ಆನ್ ಓದಿ ಮುಗಿಸಿರಬಹುದು, ಒಂದಕ್ಕಿಂತ ಹೆಚ್ಚು ಸಲ ಕುರ್ಆನ್ ಓದಿ ಮುಗಿಸಿದವರು ಇದ್ದಾರೆ. ಸಹೋದರರೇ, ಪವಿತ್ರ ಕುರ್ಆನ್ ರಮಲಾನ್ನಲ್ಲಿ ಕುರ್ಆನ್ನ ಕೆಲವು ಭಾಗಗಳನ್ನಾದರೂ ಹಿಫ್ಲ್ ಮಾಡಿದ್ದೇವೆ ನಾವು. ಪವಿತ್ರವಾದ ಈ ತಿಂಗಳಲ್ಲಿ ಕುರ್ಆನ್ನ ಕೆಲವು ಭಾಗಗಳನ್ನಾದರೂ ನಾವು ಅಧ್ಯಯನ ನಡೆಸಿದ್ದೇವೆ, ಅದರ ಅರ್ಥ ಮತ್ತು ವ್ಯಾಖ್ಯಾನ ಸಹಿತ. ಸಹೋದರರೇ, ಇನ್ನು ಕುರ್ಆನ್ ತೆರೆಯಲು ಮುಂದಿನ ರಮಲಾನ್ ತನಕ ಕಾಯುವ ಸ್ಥಿತಿ ಖಂಡಿತ ನನಗೆ ಮತ್ತು ನಿಮಗೆ ಬರಬಾರದು. ಕುರ್ಆನ್ ಯಾವಾಗಲೂ ನಮ್ಮ ಜೊತೆಯಲ್ಲಿರಬೇಕು. ಕುರ್ಆನ್ ನೊಂದಿಗೆ ನಿಮ್ಮ ಸಂಬಂಧವನ್ನು ಎಷ್ಟು ಬಲಪಡಿಸಲು ಸಾಧ್ಯವೋ ಅಷ್ಟು ಬಲಪಡಿಸಬೇಕು. ಕನಿಷ್ಠ 2 ತಿಂಗಳಿಗೆ ಒಮ್ಮೆಯಾದರೂ ಕುರ್ಆನ್ ಓದಿ ಮುಗಿಸ್ಬೇಕು. ಕನಿಷ್ಠ 2 ತಿಂಗಳಿಗೆ ಒಮ್ಮೆಯಾದರೂ ಖತಮುಲ್ ಕುರ್ಆನ್ ಓದಿ ಮುಗಿಸ್ಬೇಕು. ಯಾವಾಗಲೂ ಕುರ್ಆನ್ ನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹಿಫ್ಜ್ ಮಾಡುತ್ತಾ ಇರಬೇಕು. ದಿನಕ್ಕೆ 1-2 ಆಯತ್ತಾದರೂ ಅದರ ಅರ್ಥ ಮತ್ತು ಅದರ ವ್ಯಾಖ್ಯಾನ ಸಹಿತ ಕುರ್ಆನ್ ತಿಳಿಯುವ, ಕುರ್ಆನ್ ಅಧ್ಯಯನ ನಡೆಸುವ ಈ ಸಂಸ್ಕಾರ ಸಹೋದರ ಸಹೋದರಿಯರೇ ಯಾವಾಗಲೂ ನಮಗೆ ಇರಬೇಕು. ಅಫಲಾ ಯತದಬ್ಬರೂನಲ್ ಕುರ್ಆನ ಅಂ ಅಲಾ ಕುಲೂಬಿನ್ ಅಕ್ಫಾಲುಹಾ. ಅಲ್ಲ ಮನುಷ್ಯರೇ, ಕುರ್ಆನ್ನ ಬಗ್ಗೆ ನೀವು ಚಿಂತನೆ ನಡೆಸುವುದಿಲ್ಲವೇ? ಕುರ್ಆನ್ನ ಬಗ್ಗೆ ನೀವು ತಿಳಿಯುವುದಿಲ್ಲವೇ? ನಿಮ್ಮ ಹೃದಯಕ್ಕೆ ಸೀಲು ಬಿದ್ದಿದೆಯೇ? ನಿಮ್ಮ ಹೃದಯಗಳಿಗೆ ಮುದ್ರೆ ಎತ್ತಲ್ಪಟ್ಟಿದೆಯೇ ಎಂದಲ್ಲಾಹು ನಿಮ್ಮನ್ನು ಪ್ರಶ್ನಿಸುವುದಾದರೆ, ಹಾಗೆ ಹೃದಯಕ್ಕೆ ಮುದ್ರೆ ಬಿದ್ದ, ಹೃದಯಕ್ಕೆ ಬೀಗ ಬಿದ್ದಿರುವ, ಹೃದಯದ ಒಳಗೆ ಯಾವುದೂ ಪ್ರವೇಶಿಸದ ಆ ಕಠಿಣವಾದ ಹೃದಯ ಸಹೋದರರೇ ನನಗೆ ಮತ್ತು ನಿಮಗೆ ಬರಬಾರದು. ವಕಾಲ ರಸೂಲು ಯಾ ರಬ್ಬಿ ಇನ್ನ ಕೌಮಿ ಇತ್ತಖದು ಹಾದಲ್ ಕುರ್ಆನ ಮಹಜೂರ. ನಾಳೆ ಪರಲೋಕದಲ್ಲಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಮ್ಮ ವಿರುದ್ಧ ಸಾಕ್ಷ್ಯ ಹೇಳುವ, ನಿಮ್ಮ ವಿರುದ್ಧ ಅಲ್ಲಾಹನಿಗೆ ದೂರು ಕೊಡುವ ಒಂದು ಸಂದರ್ಭವನ್ನು ಕುರ್ಆನ್ ವಿವರಿಸಿದೆ. ಅಲ್ಲಾಹನೇ ನನ್ನ ಈ ದಾಸರು, ಅಲ್ಲಾಹನೇ ನಿನ್ನ ಈ ದಾಸರು ಕೌಮಿ ಇತ್ತಖದು ಹಾದಲ್ ಕುರ್ಆನ ಮಹಜೂರ. ಕುರ್ಆನ್ ಅನ್ನು ನಿರ್ಲಕ್ಷಿಸಿದವರು, ಕುರ್ಆನ್ ಅನ್ನು ಅವರು ಕಡೆಗಣಿಸಿದ್ದಾರೆ. ಅವರು ಕುರ್ಆನ್ ಓದಲಿಲ್ಲ, ಅವರು ಕುರ್ಆನ್ ಕಲಿಯಲಿಲ್ಲ, ಅವರು ಕುರ್ಆನ್ ನಂತೆ ಬದುಕುವ ಪ್ರಯತ್ನವನ್ನೇ ಮಾಡಲಿಲ್ಲ. ಕೌಮಿ ಇತ್ತಖದು ಹಾದಲ್ ಕುರ್ಆನ ಮಹಜೂರ. ಅಲ್ಲಾಹನೇ ನಿನ್ನ ಕುರ್ಆನ್ ಅನ್ನು ನಿರ್ಲಕ್ಷಿಸಿರುವ, ನಿನ್ನ ಕುರ್ಆನ್ ಅನ್ನು ತಿರಸ್ಕರಿಸಿರುವ ಜನರಾಗಿದ್ದಾರೆ ಎಂದು ನನ್ನ ಬಗ್ಗೆ ನಿಮ್ಮ ಬಗ್ಗೆ ನಾಳೆ ಮಹ್ಶರದಲ್ಲಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನೊಂದಿಗೆ ದೂರು ಹೇಳುವ ಸಂದರ್ಭ ಇದೆ ಎಂದು ಕುರ್ಆನ್ ನಲ್ಲಿ ಅಲ್ಲಾಹು ನಿಮಗೆ ಕಲಿಸಿಕೊಟ್ಟಿದ್ದರೆ ಸಹೋದರರೇ, ಆ ದೌರ್ಭಾಗ್ಯ ನನಗೆ ಮತ್ತು ನಿಮಗೆ ಖಂಡಿತ ಬರಬಾರದು. ಆದ್ದರಿಂದ ಇನ್ನು ಕುರ್ಆನ್ ತೆರೆಯಲು, ಕುರ್ಆನ್ ಓದಲು ಮುಂದಿನ ರಮಲಾನ್ ತನಕ ಕಾಯುವಂತಹ ಒಂದು ದುರ್ಗತಿ ನನಗೋ ನನ್ನ ಕುಟುಂಬಕ್ಕೋ ಖಂಡಿತ ಬರಬಾರದು. ಅದೇ ರೀತಿ ಸಹೋದರ ಸಹೋದರಿಯರೇ, ರಮಲಾನ್ನಲ್ಲಿ ಧಾರಾಳ ಜಾಗರೂಕತೆ ನಾವು ಪಾಲಿಸಿದ್ದೇವೆ. ಗೀಬತ್ ಹೇಳಲಿಲ್ಲ ಈ ತಿಂಗಳಲ್ಲಿ, ನಮೀಮತ್ ಹೇಳಲಿಲ್ಲ ಈ ತಿಂಗಳಲ್ಲಿ, ಸುಳ್ಳು ಹೇಳಲಿಲ್ಲ, ನಾವು ಅಸಭ್ಯ ಮಾತುಗಳನ್ನಾಡ್ಲಿಲ್ಲ, ಕೆಟ್ಟದ್ದನ್ನು ನೋಡುವ ಧೈರ್ಯ ಇರಲಿಲ್ಲ ಸಹೋದರರೇ, ಕೆಟ್ಟದ್ದನ್ನು ಆಲಿಸುವ ಧೈರ್ಯ ಇರಲಿಲ್ಲ, ಕೆಟ್ಟದ್ದನ್ನು ಯೋಚಿಸುವ ಧೈರ್ಯ ಇರಲಿಲ್ಲ ನಮಗೆ ಪವಿತ್ರವಾದ ಈ ತಿಂಗಳಲ್ಲಿ. ಸಹೋದರ ಸಹೋದರಿಯರೇ, ಇದೆಲ್ಲವೂ ರಮಲಾನ್ನೊಂದಿಗೆ ಮುಗಿದು ಹೋಗಬೇಕಾದದ್ದಲ್ಲ. ಬದುಕಿನಲ್ಲಿ ಯಾವಾಗಲೂ ಈ ಜಾಗರೂಕತೆ, ಬದುಕಿನಲ್ಲಿ ಯಾವಾಗಲೂ ಈ ಎಚ್ಚರಿಕೆ ಸಹೋದರರೇ ಖಂಡಿತವಾಗಿಯೂ ನಮ್ಮ ಜೊತೆ ಇರಬೇಕು. ರಮಲಾನ್ ಮುಗಿದರೂ ಈ ಎಚ್ಚರಿಕೆ, ಈ ಜಾಗರೂಕತೆ ಖಂಡಿತ ನಮ್ಮ ಜೊತೆ ಇರಬೇಕು. ರಮಲಾನ್ನಲ್ಲಿ ಯಾವುದನ್ನೆಲ್ಲ ನೋಡಬಾರದು ಅಂತ ತೀರ್ಮಾನಿಸಿದ್ದೇವೆಯೋ ರಮಲಾನ್ನ ನಂತರವೂ ಅದನ್ನು ನೋಡಬಾರದು ಎಂಬ ಎಚ್ಚರಿಕೆ ಇರಬೇಕು. ರಮಲಾನ್ನಲ್ಲಿ ಯಾವುದೆಲ್ಲ ಕೇಳಬಾರದು ಅಂತ ತೀರ್ಮಾನಿಸಿದ್ದೇವೆಯೋ ರಮಲಾನ್ನ ನಂತರವೂ ಅದನ್ನು ಕೇಳಬಾರದು ಎಂಬ ತೀರ್ಮಾನ ಇರಲೇಬೇಕು. ರಮಲಾನ್ನಲ್ಲಿ ಏನೆಲ್ಲ ಯೋಚಿಸಬಾರದು ಅಂತ ನಿರ್ಧರಿಸಿದ್ದೇವೆಯೋ ರಮಲಾನ್ನ ನಂತರವೂ ಅದನ್ನು ಯೋಚಿಸುವುದೇ ಇಲ್ಲ ಎಂಬ ತೀರ್ಮಾನ ನಮ್ಮಲ್ಲಿರಬೇಕು. ಅದಿಲ್ಲ ಎಂದಾದರೆ ನಾಳೆ ನೀವು ನರಕದ ಇಂಧನಗಳು ಎಂದಲ್ಲಾಹು ಹೇಳಿದ. ವಲಕದ್ ದರಅನಾ ಲಿಜಹನ್ನಮ ಕಸೀರಂ ಮಿನಲ್ ಜಿನ್ನಿ ವಲ್ ಇನ್ಸಿ ಲಹುಂ ಕುಲೂಬುನ್ ಲಾ ಯಫ್ಕಹೂನ ಬಿಹಾ ವಲಹುಂ ಅಯೂನುನ್ ಲಾ ಯುಬ್ಸಿರೂನ ಬಿಹಾ ವಲಹುಂ ಆದಾನುನ್ ಲಾ ಯಸ್ಮಊನ ಬಿಹಾ ಉಲೈಕ ಕಲ್ ಅನ್ಆಮಿ ಬಲ್ ಹುಂ ಅضل. ಅವರಿಗೆ ಹೃದಯಗಳನ್ನು ಕೊಟ್ಟಿದ್ದೇವೆ, ಆದರೆ ಆ ಹೃದಯದಿಂದ ಅವರು ಒಳ್ಳೆಯದನ್ನು ಆಲೋಚಿಸ್ತಾ ಇಲ್ಲ. ಯಾವುದನ್ನು ಆಲೋಚಿಸಬಾರ್ದೋ ಯೋಚಿಸಬಾರ್ದೋ ಅದನ್ನು ಅವರು ಯೋಚಿಸ್ತಾರೆ. ಅವರಿಗೆ ನಾವು ಕಿವಿಗಳನ್ನು ಕೊಟ್ಟಿದ್ದೇವೆ, ಆ ಕಿವಿಗಳಿಂದ ಅವರು ಯಾವುದನ್ನು ಆಲಿಸಬಾರ್ದೋ ಅದನ್ನು ಅವರು ಆಲಿಸ್ತಾರೆ. ಅವರಿಗೆ ನಾವು ಕಣ್ಣುಗಳನ್ನು ಕೊಟ್ಟಿದ್ದೇವೆ,
ಅದರಿಂದ ಯಾವುದನ್ನು ನೋಡಬಾರ್ದು ಅದನ್ನು ಅವರು ನೋಡುತ್ತಾರೆ. ಉಲಾಯಿಕ ಕಲ್ ಅನ್ಯಾಮಿ ಬಲ್ ಹುಂ ಅದಲ್, ಅವರು ಪ್ರಾಣಿಗಳಂತೆ, ಅವರು ಪ್ರಾಣಿಗಳಂತೆ ಅಲ್ಲ, ಪ್ರಾಣಿಗಳಿಗಿಂತ ನಿಕೃಷ್ಟರವರು. ಉಲಾಯಿಕ ಹುಮುಲ್ ಗಾಫಿಲೂನ್, ಅವರು ಬೋಧರಹಿತರಾಗಿದ್ದಾರೆ ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿದ್ದಾರೆ. ಸಹೋದರ ಸಹೋದರಿಯರೇ, ರಮಲಾನ್ನಲ್ಲಿ ಯಾವುದೆಲ್ಲ ಜಾಗರೂಕತೆ ಇತ್ತೋ, ಯಾವುದೆಲ್ಲ ರೀತಿಯ ಎಚ್ಚರಿಕೆ ಇತ್ತೋ, ಯಾವುದೆಲ್ಲ ರೀತಿಯ ನಿಯಂತ್ರಣಗಳಿತ್ತೋ, ಈ ಎಲ್ಲಾ ನಿಯಂತ್ರಣಗಳನ್ನು ರಮಲಾನ್ನ ನಂತರವೂ ಬಹಳ ನಿಷ್ಠೆಯಿಂದ, ಬಹಳ ಪ್ರಾಮಾಣಿಕವಾಗಿ ಪಾಲಿಸಲು ನನಗೆ ಮತ್ತು ನಿಮಗೆ ಖಂಡಿತ ಸಾಧ್ಯವಾಗಬೇಕು. ಸಹೋದರ, ರಮಲಾನ್ನಲ್ಲಿ ನಮ್ಮ ಕಿವಿಗಳು ಸ್ವಚ್ಛವಾಗಿತ್ತು, ರಮಲಾನ್ನಲ್ಲಿ ನಮ್ಮ ಕಣ್ಣುಗಳು ಸ್ವಚ್ಛವಾಗಿತ್ತು, ರಮಲಾನ್ನಲ್ಲಿ ನಮ್ಮ ಮನಸ್ಸು ಸ್ವಚ್ಛವಾಗಿತ್ತು. ರಮಲಾನ್ನಲ್ಲಿ ಸಹೋದರರೇ ನಾವು ಬಹಳ ಸ್ವಚ್ಛವಾಗಿದ್ದೆವು, ಬಹಳ ಶುದ್ಧವಾಗಿದ್ದೆವು. ರಮಲಾನ್ ಮುಗಿಯುವುದರ ಜೊತೆಗೆ ಈ ಎಲ್ಲಾ ಸ್ವಚ್ಛತೆ ಹಾಳು ಮಾಡಿ ಮತ್ತೆ ಅದೇ ಪೂರ್ವ ಸ್ಥಿತಿಗೆ ಮರಳುವಂತಹ ಆ ದುರಂತ ಸಹೋದರ ಸಹೋದರಿಯರೇ ನಮಗೋ ನಮ್ಮ ಕುಟುಂಬಕ್ಕೋ ಖಂಡಿತ ಬರಬಾರದು. ವಅಬುದ್ ರಬ್ಬಕ ಹತ್ತಾ ಯಅತಿಯಕಲ್ ಯಕೀನ್, ಮರಣ ಬರುವ ತನಕ ಅಲ್ಲಾಹನನ್ನು ನೀವು ಆರಾಧಿಸಬೇಕು. ಅಲ್ಲಾಹು ಕೊಡುವ ಆದೇಶ, ಮರಣ ಬರುವ ತನಕ ಹತ್ತಾ ಯಅತಿಯಕಲ್ ಯಕೀನ್, ಮರಣ ಬರುವ ತನಕ ಅಲ್ಲಾಹನನ್ನು ನೀವು ಆರಾಧಿಸಬೇಕು. ಸಹೋದರರೇ, ಈ ತಿಂಗಳಲ್ಲಿ ಗೀಬತ್ತು ಹೇಳಲಿಲ್ಲ ನಾವು, ಈ ತಿಂಗಳಲ್ಲಿ ನಾವು ಯಾರನ್ನು ನಿಂದಿಸಲಿಲ್ಲ, ಈ ತಿಂಗಳಲ್ಲಿ ಸುಳ್ಳು ಹೇಳಲಿಲ್ಲ. ನಮ್ಮ ನಾಲೆಗೆ ಎಷ್ಟು ಪವಿತ್ರವಾಗಿತ್ತು. ಸಹೋದರರೇ, ನಿಮ್ಮ ವಿಜಯ ನಿಮ್ಮ ನಾಲೆಗೆ ಪವಿತ್ರವಾಗುವುದು. ಮೈಯಲ್ಮಲ್ಲಿ ಮಾ ಬೈನ ಲಿಹಿಯೈಹಿ ವಮಾ ಬೈನ ರಿಜ್ಲೈಹಿ ಯಲ್ಮಲ್ಲಹುಲ್ ಜನ್ನ. ನಿಮ್ಮ ಎರಡು ವಸ್ತುಗಳನ್ನು ನೀವು ಕಾಪಾಡಿಕೊಳ್ಬೇಕು, ನಿಮ್ಮ ಗುಪ್ತಾಂಗ ಮತ್ತು ನಿಮ್ಮ ನಾಲೆಗೆ. ಇದೆರಡನ್ನು ರಮಲಾನ್ ತಿಂಗಳಲ್ಲಿ ನಾವು ಬಹಳ ಸ್ವಚ್ಛವಾಗಿ ಕಾಪಾಡಿಕೊಂಡಿದ್ದೇವೆ. ಸಹೋದರರೇ, ನಿಮ್ಮ ಗುಪ್ತಾಂಗ ಮತ್ತು ನಿಮ್ಮ ನಾಲಿಗೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ವಿಜಯದ ಮಾನದಂಡ, ನಿಮ್ಮ ವಿಜಯದ ಮಾನದಂಡ. ನಿಮ್ಮ ನಾಲಿಗೆ ಮತ್ತು ನಿಮ್ಮ ಗುಪ್ತಾಂಗ ಸ್ವಚ್ಛವಾಗಿರುವುದು. ಆದ್ದರಿಂದ ಸಹೋದರರೇ, ರಮಲಾನ್ನಲ್ಲಿ ನಾವು ಗಳಿಸಿದ ಶಕ್ತಿ, ರಮಲಾನ್ನಲ್ಲಿ ನಾವು ಗಳಿಸಿದ ಸಬರ್, ರಮಲಾನ್ನಲ್ಲಿ ನಾವು ಗಳಿಸಿದ ನಿಯಂತ್ರಣ, ಅದು ಖಂಡಿತವಾಗಿಯೂ ರಮಲಾನ್ ಮುಗಿಯುವುದರ ಜೊತೆಗೆ ಈ ಎಲ್ಲಾ ವ್ಯಾಲ್ಯೂಸ್ಗಳು ನಮಗೆ ವಿದಾಯ ಹೇಳುವ, ಈ ಎಲ್ಲಾ ಒಳಿತುಗಳು ನಮ್ಮಿಂದ ವಿದಾಯ ಹೇಳಿ ಹೊರಟು ಹೋಗುವ, ಈ ಎಲ್ಲಾ ನಿಯಂತ್ರಣಗಳು ನಮ್ಮಿಂದ ವಿದಾಯ ಹೇಳಿ ಹೊರಟು ಹೋಗುವ, ಅಥವಾ ಅವುಗಳಿಗೆ ನಾವು ವಿದಾಯ ಕೋರುವ ಆ ದುರಂತ ಸಹೋದರ ಸಹೋದರಿಯರೇ ನನ್ನ ಮತ್ತು ನಿಮ್ಮ ಬದುಕಿನಲ್ಲಿ ಖಂಡಿತವಾಗಿಯೂ ನಡೆಯಬಾರದು. ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮಗೆ ರಮಲಾನ್ನ ಸಂಪಾದನೆಯಾಗಿ ಕಲಿಸಿಕೊಟ್ಟದ್ದು ತಕ್ವ ಇರಬೇಕು. ಫಇನ್ನ ಖೈರ ಝಾದಿ ಅತ್ತಕ್ವ, ಅತ್ಯಂತ ಒಳ್ಳೆಯ ದಾರಿ ವೆಚ್ಚ. ಅಲ್ಲಾಹನ ಬಳಿಗೆ ಹೋಗುವಾಗ, ಅಲ್ಲಾಹನ ಬಳಿಗೆ ಹೋಗುವಾಗ ನಿಮ್ಮ ಕೈಯಲ್ಲಿರಬೇಕಾದ ದಾರಿ ವೆಚ್ಚ ತಕ್ವ ಆಗಿದೆ. ನಿಮ್ಮಲ್ಲಿ ತಕ್ವ ಇದೆಯೋ ನೀವು ಯಾವುದನ್ನು ಭಯಪಡಬೇಕಾದ ಅಗತ್ಯ ಇಲ್ಲ. ನಮ್ಮ ಗುರಿ ಸ್ವರ್ಗಕ್ಕೆ ಹೋಗಬೇಕೆಂಬುದು. ನರಕದ ಬಗ್ಗೆ ನಮಗೆ ಭಯ ಇದೆ, ನರಕದ ಬಗ್ಗೆ ನಾವು ಅಲ್ಲಾಹನೊಂದಿಗೆ ಅಭಯ ಯಾಚಿಸ್ತೇವೆ. ನರಕದಿಂದ ಪಾರಾಗಿ ಸ್ವರ್ಗಕ್ಕೆ ಪ್ರವೇಶಿಸಬೇಕಾದರೆ ಸಹೋದರ ಸಹೋದರಿಯರೇ, ನಮ್ಮ ಕೈಯಲ್ಲಿರಬೇಕಾದ ದಾರಿ ವೆಚ್ಚ ಅದು ತಕ್ವ ಆಗಿದೆ. ತಕ್ವ ನಮ್ಮ ಕೈಯಲ್ಲಿರುವುದಾದರೆ ಅಲ್ಲಾಹನ ಪ್ರೀತಿ, ಯಾವಾಗಲೂ ಅಲ್ಲಾಹನ ಪ್ರೀತಿಯನ್ನು ಬಯಸು, ಯಾವಾಗಲೂ ಅಲ್ಲಾಹನ ಪ್ರೀತಿಯನ್ನು ಬಯಸು, ಯಾವಾಗಲೂ ಅಲ್ಲಾಹನ ಭಯ ಅದಿದೆ ಎಂದಾದರೆ ಸಹೋದರರೇ, ನೀವು ಯಾರನ್ನು ಯಾವುದನ್ನು ಭಯಪಡಬೇಕಾದ ಅಗತ್ಯ ಇದೆ. ಪವಿತ್ರ ಕುರ್ಆನ್ ಅಲ್ಲಾಹು ಕಲಿಸಿಕೊಟ್ಟ ಪಾಠ, ಇನ್ನಲ್ ಹಸನಾತಿ ಯುದ್ಹಿಬ್ನ ಸಯ್ಯಿಆತ್. ನೀವು ಪಾಪ ಮಾಡಿಬಿಟ್ರೆ, ಅಲ್ಲಾಹು ಇಷ್ಟಪಡದ ಕೆಲಸ ಮಾಡಿದರೆ, ಅಲ್ಲಾಹನ ಕ್ರೋಧಕ್ಕೆ, ಅಲ್ಲಾಹನ ಕೋಪಕ್ಕೆ ಕಾರಣವಾಗುವ ಯಾವುದಾದರೂ ಕೆಲಸ ಮಾಡಿಬಿಟ್ರೆ, ನೀವು ತೌಬಾ ಮಾಡಿ ಮತ್ತೆ ನೀವು ಧಾರಾಳ ಹಸನತ್ತುಗಳನ್ನು ಮಾಡಿ, ಒಳಿತುಗಳನ್ನು ಮಾಡಿ. ಹಾಗೆ ಒಳಿತುಗಳನ್ನು ಮಾಡುವಾಗ ಅಲ್ಲಾಹು ಈ ಸಯ್ಯಿಆತ್ಗಳನ್ನು ಅಳಿಸಿ ಹಾಕ್ತಾನೆ. ಫೌಲಾಯಿಕ ಯುಬದ್ದಿಲುಲ್ಲಾಹು ಸಯ್ಯಿಆತಿಹಿಂ ಹಸನ. ನೀವೇನಾದ್ರೂ ಪಾಪ ಮಾಡಿದ್ರೆ ತೌಬಾ ಮಾಡಿ, ಪಶ್ಚಾತ್ತಾಪ ಪಟ್ಟು, ಕಣ್ಣೀರು ಹರಿಸಿ ನಂತರ ಧಾರಾಳ ಒಳಿತುಗಳನ್ನು ಮಾಡಬೇಕು. ಆವಾಗ ನಿಮ್ಮ ಈ ಕೆಡುಕುಗಳನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಒಳಿತಾಗಿ ಪರಿವರ್ತಿಸ್ತಾನೆ. ಕೊನೆಯದಾಗಿ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಆಲಿಸಿ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 3 ಸಲ ಆಮೀನ್ ಹೇಳಿದ್ದರು ಮಿಂಬರ್ನಲ್ಲಿ.
ಜಿಬ್ರೀಲ್ ಪ್ರಾರ್ಥನೆ ಮಾಡಿದ್ದು, ಮುಹಮ್ಮದ್ ಮುಸ್ತಫಾ ಆಮೀನ್ ಹೇಳಿದ್ದು. ಅದರಲ್ಲಿ ಒಂದು ಮನ್ನದರಕ ಶಹರ್ ರಮಲಾನ್ ಫಮಾತ ಫಲಂ ಯಗ್ಫಿರ್ ಲಹು ಫಉದ್ಖಿಲ ಅನ್ನಾರ್. ಒಬ್ಬನಿಗೆ ರಮಲಾನ್ ಸಿಕ್ಕಿದೆ, ರಮಲಾನ್ ಸಿಕ್ಕಿದೆ, ಅವನ ಪಾಪಗಳು ಕ್ಷಮಿಸಲ್ಪಡ್ಲಿಲ್ಲ, ಅವನಿಗೆ ಮರಣ ಬಂದರೆ ಅವನು ಜಹನ್ನಮಿಗೆ ಹೋಗಲಿ. ಜಿಬ್ರೀಲರ ಪ್ರಾರ್ಥನೆ ಮತ್ತು ಮುಹಮ್ಮದ್ ಮುಸ್ತಫಾ ಅದಕ್ಕೆ ಆಮೀನ್ ಹೇಳಿದ್ದು. ಸಹೋದರರೇ, ಅದು ತಿರಸ್ಕರಿಸಲ್ಪಡುವ ಪ್ರಾರ್ಥನೆ ಅಲ್ಲ, ಅದಲ್ಲಾಹು ಸ್ವೀಕರಿಸುವ ಪ್ರಾರ್ಥನೆ. ರಮಲಾನ್ ಸಿಕ್ಕಿಯೂ ನಿಮಗೆ ಮಗಫಿರತ್ ಸಿಗಲಿಲ್ಲ, ನಿಮಗೆ ಮರಣ ಬಂದರೆ ನೀವು ನರಕಕ್ಕೆ ಹೋಗಲೇಬೇಕು ಎಂದು ಜಿಬ್ರೀಲ್ ಪ್ರಾರ್ಥಿಸಿದ್ದಾರೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದಕ್ಕೆ ಆಮೀನ್ ಹೇಳಿದ್ದಾರೆ. ಆದ್ದರಿಂದ ಸಹೋದರರೇ, ನಮ್ಮಲ್ಲಿ ಇನ್ನು ಕೂಡ ಕುಂದುಕೊರತೆಗಳಿದ್ದರೆ ಪವಿತ್ರವಾದ ಈ ಜುಮುಆದ ದಿನ ಬರಲಿರುವ ಇನ್ನು 2-3 ರಾತ್ರಿಗಳಲ್ಲಿ ಕೊನೆಯ ಕ್ಷಣದಲ್ಲಿ ಧಾರಾಳ ಕಣ್ಣೀರು ಹರಿಸಲಿಕ್ಕೆ, ಅಲ್ಲಾಹನೊಂದಿಗೆ ಹೇಳಬೇಕಾದ ಎಲ್ಲವನ್ನೂ ಹೇಳಲಿಕ್ಕೆ, ಕುರ್ಆನ್ ನೊಂದಿಗೆ ಬರಲಿರುವ ಎಲ್ಲ ದಿನಗಳನ್ನು ಕುರ್ಆನ್ ನೊಂದಿಗೆ ಕಳೆಯಲು. ಹಾಗೆ ಸಹೋದರ ಸಹೋದರಿಯರೇ, ರಮಲಾನಿಗೆ ವಿದಾಯ ಹೇಳುವಾಗ ಕಯೋಮಿ ವಲದತುಹು ಉಮ್ಮುಹು, ನಿಮ್ಮ ತಾಯಿಯ ಗರ್ಭದಿಂದ ಹೊರಬಂದ ಶಿಶುವಿನಂತೆ ಅಸ್ಸಲಾಮು ಅಲೈಕ ಯಾ ಶಹ್ರ ರಮಲಾನ್. ರಮಲಾನಿಗೆ ಸಲಾಂ ಹೇಳಲು, ರಮಲಾನಿಗೆ ವಿದಾಯ ಹೇಳಲು ಸಹೋದರ ಸಹೋದರಿಯರೇ ಬಹಳ ಸ್ವಚ್ಛವಾದ ಮನಸ್ಸಿನೊಂದಿಗೆ, ಪಾಪಗಳಿಲ್ಲದೆ, ಎಲ್ಲಾ ಪಾಪಗಳು ಕ್ಷಮಿಸಲ್ಪಟ್ಟು ಅಲ್ಲಾಹನ ಸಾಮೀಪ್ಯವನ್ನು ಪಡೆದು ಅಲ್ಲಾಹನ ಪ್ರೀತಿಯನ್ನು ಗಳಿಸಿ ಅಸ್ಸಲಾಮು ಅಲೈಕ ಯಾ ಶಹ್ರ ರಮಲಾನ್, ರಮಲಾನಿಗೆ ಸಲಾಂ ಹೇಳಲು, ರಮಲಾನಿಗೆ ವಿದಾಯ ಕೋರಲು ನಮಗೆಲ್ಲರಿಗೂ ಸಾಧ್ಯವಾಗಬೇಕಾಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಆ ಸೌಭಾಗ್ಯವನ್ನು ನಮಗೂ ನಮ್ಮ ಕುಟುಂಬಕ್ಕೂ ದಯಪಾಲಿಸಲಿ. ವಮಾ ಅಲೈನಾ ಇಲ್ಲಲ್ ಬಲಾಗ್. ಯಾ ಅಯ್ಯುಹಲ್ಲದೀನ ಆಮನು ತಖುಲ್ಲಾ ವಖೂಲು ಕೌಲನ್ ಸದೀದಾ ಯುಸ್ಲಿಹ್ ಲಕುಂ ಅಅಮಾಲಕುಂ ವಯಗ್ಫಿರ್ ಲಕುಂ ದುನೂಬಕುಂ ವಮನ್ ಯುತಿಇಲ್ಲಾಹ ವರಸೂಲಹು ಫಖದ್ ಫಾಜ ಫೌಜನ್ ಅಲೀಮಾ.